ನಾವು ಈ ನಡುವೆ ಯಾವುದೇ ಅಂಗಡಿಗೆ ಅಥವಾ ಹೋಟೆಲ್ಗೆ ಹೋದ್ರೆ ಮನೆಯಿಂದನೇ ಒಂದು ಸಪ್ರೇಟ್ ಆಗಿರೋ ಬ್ಯಾಗ್ನ ತಗೊಂಡು ಹೋಗ್ತೀವಿ. ಯಾಕಂದ್ರೆ ಹೋಟೆಲ್ನವರು ಸಪ್ರೇಟ್ ಬ್ಯಾಗ್ ಕೊಡೋಕ್ಕೆ ಸಪ್ರೇಟ್ ಆಗಿ ದುಡ್ಡನ್ನ ಚಾರ್ಜ್ ಮಾಡ್ತಾರೆ ಅಂತ. ಮುಂಚೆ ಎಲ್ಲ ಪ್ಲಾಸ್ಟಿಕ್ ಬ್ಯಾಗ್ನ ಆರಾಮಾಗಿ ಫ್ರೀಯಾಗಿ ಕೊಡ್ತಾ ಇದ್ರು. ಆದರೆ ಇವಾಗ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಆ್ಯಂಡ್ ಪ್ಲಾಸ್ಟಿಕ್ ಎಷ್ಟು ಟಾಕ್ಸಿಕ್ ಅಂತ ನಮಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಪ್ಲಾಸ್ಟಿಕ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀವಿ. ಅಂಗಡಿಯವರು ಸಹ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಅದಕ್ಕೆ ಏನಾದ್ರು ಆಲ್ಟರ್ನೇಟ್ ಆಗಿ ಯೋಚನೆ ಮಾಡಬೇಕು ಅಂತ ಪೇಪರ್ ಬ್ಯಾಗಲ್ಲಿ ಕೊಡ್ತಾರೆ, ಬಟ್ಟೆ ಬ್ಯಾಗಲ್ಲಿ ಕೊಡ್ತಾರೆ. ಆ್ಯಂಡ್ ಇದೇ ರೀಸನ್ ಇಂದನೇ ಪ್ಲಾಸ್ಟಿಕ್ ಬ್ಯಾಗಿಗೆ ಆಲ್ಟರ್ನೇಟ್ ಆಗಿ ಏನೇನಿದೆಯೋ ಅದು ಎಲ್ಲ ಬಿಸ್ನೆಸ್ ಸೂಪರ್ ಆಗಿ ಓಡ್ತಾ ಇದೆ. ನಾನಿವತ್ತು ಹಿಂಗೆ ಸೂಪರ್ ಆಗಿ ಓಡ್ತಾ ಇರುವಂತ ಇಂಡಿಯಾದಲ್ಲಿ ದಿನದಿಂದ ದಿನ ಮಾರ್ಕೆಟ್ ಹೆಚ್ಚಾಗ್ತಿರುವಂತ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಈ ಬಿಸ್ನೆಸ್ ನ ಹೆಂಗ್ ಸ್ಟಾರ್ಟ್ ಮಾಡೋದು, ಯಾಕೆ ಇಂಪಾರ್ಟೆಂಟ್, ಹೆಂಗೆ ಮಾರ್ಕೆಟಿಂಗ್ ಮಾಡೋದು, ಈ ವಿಡಿಯೋದಲ್ಲಿ ಈ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಪ್ಲಾಸ್ಟಿಕ್ ಯಾವಾಗಿಂದ ಬ್ಯಾನ್ ಆಗಿದೆ ಅವಾಗಿಂದ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಬಿಸ್ನೆಸ್ ಇಂಡಿಯಾದಲ್ಲಿ ಗ್ರೋ ಆಗ್ತಾನೆ ಇದೆ. ಇದೇ ಮಾರ್ಕೆಟ್ 2026 ಅಷ್ಟರಲ್ಲಿ 8.6 ಬಿಲಿಯನ್ ರೀಚ್ ಆಗುತ್ತೆ. ನಾವು ಪ್ರತಿ ವರ್ಷನೂ 5 ಟ್ರಿಲಿಯನ್ ಪ್ಲಾಸ್ಟಿಕ್ ಬ್ಯಾಗ್ ನ ಯೂಸ್ ಮಾಡ್ತೀವಿ. ಆದ್ರೆ ಅದರಲ್ಲಿ 1% ಅಷ್ಟೇ ರೀಸೈಕಲ್ ಆಗೋದು. ಪ್ಲಾಸ್ಟಿಕ್ ಬ್ಯಾಗ್ಗಳು 500 ವರ್ಷ ತಗೊಳುತ್ತೆ ಅದು ಮಣ್ಣಲ್ಲಿ ಡಿಕಂಪೋಸ್ ಆಗೋಕೆ. ಅಂಡ್ ನಮ್ಮೆಲ್ರಿಗೂ ಗೊತ್ತೇ ಇದೆ ಪ್ಲಾಸ್ಟಿಕ್ ಏನಾದ್ರು ಸುಟ್ರೆ ಅದರಿಂದ ಎಷ್ಟು ಟಾಕ್ಸಿಕ್ ಕೆಮಿಕಲ್ ಹೊರಗೆ ಬರುತ್ತೆ ಅಂತ. ಇದೇ ರೀಸನ್ ಇಂದನೇ ಗೌರ್ಮೆಂಟ್ ಅವರು ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿದ್ದಾರೆ. ಅಂಡ್ ಇದಕ್ಕೆ ಆಲ್ಟರ್ನೇಟ್ ಆಗಿ ಏನಿದೆ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಗಳಿಗೆ ಕೂಡ ಗೌರ್ಮೆಂಟ್ ಇಂದ ತುಂಬಾ ಸಪೋರ್ಟ್ ಇದೆ. ನಾನು ಇವಾಗ 5 ಫ್ಯಾಕ್ಟರ್ ಗಳು ಹೇಳ್ತೀನಿ. ಈ 5 ಫ್ಯಾಕ್ಟರ್ ಗಳಿಂದನೇ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಬಿಸ್ನೆಸ್ ದಿನದಿಂದ ದಿನ ಗ್ರೋ ಆಗ್ತಾನೆ ಇದೆ. ಮೊದಲನೇದಾಗಿ ಬ್ಯಾನ್ ಆನ್ ಪ್ಲಾಸ್ಟಿಕ್. ನಾನು ಆವಾಗಲೇ ಹೇಳಿದ್ನಲ್ಲ ಪ್ಲಾಸ್ಟಿಕ್ ಬ್ಯಾನ್ ಆಯ್ತು, ಇದಕ್ಕೆ ಆಲ್ಟರ್ನೇಟ್ ಆಗಿ ಏನಾದ್ರು ಯೋಚನೆ ಮಾಡಬೇಕು ಅನ್ಕೊಂಡಾಗ ನಾವು ಆಲ್ಟರ್ನೇಟ್ ಆಗಿ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಬಿಸ್ನೆಸ್ ಗೆ ಸಪೋರ್ಟ್ ಮಾಡ್ತಾ ಇದೀವಿ. ಎರಡನೇದಾಗಿ ಕನ್ಸ್ಯೂಮರ್ ಅವೇರ್ನೆಸ್. ಜನರಿಗೆ ನಮಗೆ ಸೆಲ್ಫ್ ಅವೇರ್ನೆಸ್ ಬಂದಿದೆ ಪ್ಲಾಸ್ಟಿಕ್ ಎಷ್ಟು ಟಾಕ್ಸಿಕ್ ಅಂತ. ಅದಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ಗೆ ಏನಾದ್ರು ಆಲ್ಟರ್ನೇಟ್ ಆಗಿರೋದನ್ನ ಯೂಸ್ ಮಾಡಬೇಕು ಅಂತ ನಮ್ಮ ಮೈಂಡ್ ಗೆ ಬಂದಿದೆ. ಮೂರನೇದಾಗಿ ಗವರ್ನಮೆಂಟ್ ಇನಿಷಿಯೇಟಿವ್ಸ್. ಗವರ್ಮೆಂಟ್ ಅವರೇ ಖುದ್ದಾಗಿ ಇನಿಷಿಯೇಟ್ ತಗೋತಾ ಇದ್ದಾರೆ ಪೆಟ್ರೋಲ್ ಮೇಲೆ ಇರುವಂತ ರಿಲಯನ್ಸ್ ನ ಕಮ್ಮಿ ಮಾಡಬೇಕು ಅಂಡ್ ಇದರ ಜೊತೆಗೆ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಬೇಕು ಅಂತ. ನಾಲ್ಕನೇದಾಗಿ ಎಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್. ಫುಡ್ ಆಗಿರ್ಬೋದು, ಟೆಕ್ಸ್ಟೈಲ್ ಆಗಿರ್ಬೋದು, ಯಾವುದೇ ಆಗಿದ್ರು ಎಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಇರಬೇಕು ಅಂತ ಎಲ್ರು ಇನಿಷಿಯೇಟ್ ತಗೋತಾ ಇದ್ದಾರೆ. ಐದನೇದಾಗಿ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್. ನಾನು ಅವಾಗಲೇ ಹೇಳಿದ್ನಲ್ಲ ಪ್ಲಾಸ್ಟಿಕ್ ಎಷ್ಟು ಟಾಕ್ಸಿಕ್ ಅಂತ. ಅದು 500 ವರ್ಷ ಬೇಕು ಮಣ್ಣಲ್ಲಿ ಡಿಕಂಪೋಸ್ ಆಗಕ್ಕೆ ಅಂಡ್ ಅದನ್ನ ಸುಟ್ಟಾಗ ಎಷ್ಟು ಟಾಕ್ಸಿಕ್ ಕೆಮಿಕಲ್ ಹೊರಗಡೆ ಬರುತ್ತೆ ಅಂತ. ಈ 5 ಫ್ಯಾಕ್ಟರ್ ಇಂದನೇ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಬಿಸ್ನೆಸ್ ದಿನದಿಂದ ದಿನ ಇಂಡಿಯಾದಲ್ಲಿ ಗ್ರೋ ಆಗ್ತಾನೆ ಇದೆ. ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ರೆ ನಿಮ್ಗೆ ಬೇಕಾಗಿರುವಂತ ಮಷಿನ್ಗಳು ಏನು ಅಂದ್ರೆ, ಮೊದಲನೇದಾಗಿ ನಿಮ್ಗೆ ಎಕ್ಸ್ಟ್ರೂಷನ್ ಮಷಿನ್ ಬೇಕಾಗುತ್ತೆ. ಎರಡನೇದಾಗಿ ನಿಮ್ಗೆ ಸೀಲಿಂಗ್ ಅಂಡ್ ಕಟಿಂಗ್ ಮಷಿನ್ ಬೇಕಾಗುತ್ತೆ. ಅಂಡ್ ಮೂರನೇದಾಗಿ ಪ್ರಿಂಟಿಂಗ್ ಮಷಿನ್ ಕೂಡ ಬೇಕಾಗುತ್ತೆ ನಿಮ್ಗೆ. ನೀವು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ನ ಮಾಡ್ತೀರಾ ಅಂದ್ರೆ ನಿಮ್ಗೆ ಬೇಕಾಗಿರೋದು ಕಂಪೋಸ್ಟೇಬಲ್ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್. ಇದರಿಂದಾನೇ ನೀವು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ನ ಮಾಡಬಹುದು. ಈ ಕಂಪೋಸ್ಟೇಬಲ್ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ನ್ಯಾಚುರಲ್ ಪಾಲಿಮರ್ಸ್ ಇಂದ ರೆಡಿ ಆಗಿರುತ್ತೆ. ಅದಕ್ಕೋಸ್ಕರ ಇದು ನ್ಯಾಚುರಲಿ ಡಿಕಂಪೋಸ್ ಆಗುತ್ತೆ ಅಂಡ್ ಇದು ಎಕೋ ಫ್ರೆಂಡ್ಲಿ ಕೂಡ. ಇದೇ ರೀಸನ್ ಇಂದಾನೆ ಇದನ್ನ ಯೂಸ್ ಮಾಡ್ಕೊಂಡು ಮಾಡುವಂತ ಪ್ಲಾಸ್ಟಿಕ್ ಬ್ಯಾಗ್ ಏನಿದೆ ಅದು ತುಂಬಾ ಎಕೋ ಫ್ರೆಂಡ್ಲಿ ಆಗುತ್ತೆ. ಅಂಡ್ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ, ನೀವು ಯಾವುದೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಮೊದಲನೇದಾಗಿ ಬೇಕಾಗಿರೋದು ಕ್ಯಾಪಿಟಲ್ ಅಂದ್ರೆ ಇನ್ವೆಸ್ಟ್ಮೆಂಟ್. ನೀವು ಸ್ಪೆಸಿಫಿಕ್ ಆಗಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂತೀರಾ, ನೀವು ಇನ್ವೆಸ್ಟ್ಮೆಂಟ್ ನ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಈ ಒಂದು 3 ಪಾಯಿಂಟ್ ನ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಮೊದಲನೇದಾಗಿ ಸ್ಕೇಲ್ ಆಫ್ ಆಪರೇಷನ್. ನೀವು ಎಷ್ಟು ದೊಡ್ಡದಾಗಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂತ ಮೊದಲನೇದಾಗಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ನ ರೆಡಿ ಮಾಡ್ಕೋಬೇಕು. ಎರಡನೇದಾಗಿ ಟೈಪ್ಸ್ ಆಫ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಆರ್ ಯೂಸ್ಡ್. ಯಾಕಂದ್ರೆ ತುಂಬಾ ವೆರೈಟಿಗಳು ಇರುತ್ತೆ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ. ನೀವು ಯಾವ ಟೈಪ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅದಕ್ಕೆ ರಾ ಮೆಟೀರಿಯಲ್ಸ್ ಏನಿರುತ್ತೆ ಅವೆಲ್ಲ ಡಿಫ್ರೆಂಟ್ ಕಾಸ್ಟ್ ಇರುತ್ತೆ. ಅದಕ್ಕೋಸ್ಕರ ಇದು ಒಂದು ಮುಖ್ಯವಾದ ಪಾಯಿಂಟ್ ನೀವು ಇನ್ವೆಸ್ಟ್ಮೆಂಟ್ ನ ರೆಡಿ ಮಾಡ್ಕೋಬೇಕು ಅಂದ್ರೆ. ಅಂಡ್ ಮೂರನೇದಾಗಿ ಲೊಕೇಶನ್. ನೀವು ಯಾವ ಲೊಕೇಶನ್ ಅಲ್ಲಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ನ ರೆಡಿ ಮಾಡ್ಕೋಬೇಕು. ನಾನು ಇವಾಗ ಆವರೇಜ್ ಆಗಿ ಸ್ಮಾಲ್ ಸ್ಕೇಲ್ ಅಲ್ಲಿ ನೀವೇನಾದ್ರೂ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಅದೇ ಮೀಡಿಯಂ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಅಂಡ್ ಲಾರ್ಜ್ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳ್ತೀನಿ. ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ 60 ರಿಂದ 1 ಕೋಟಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅಂಡ್ ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಪ್ರೊಡಕ್ಷನ್ ಕೆಪಾಸಿಟಿ 50 ರಿಂದ 100 kg ಪರ್ ಅವರ್ ಆಗುತ್ತೆ. ಅಂಡ್ ಮೀಡಿಯಂ ಸ್ಕೇಲ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಪ್ರೊಡಕ್ಷನ್ ಕೆಪಾಸಿಟಿ 100 ರಿಂದ 200 kg ಪರ್ ಅವರ್ ಆಗುತ್ತೆ.
ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ 200 kg ಪರ್ ಅವರ್ ಆಗುತ್ತೆ. ನಾನು ಇವಾಗ ಆವರೇಜ್ ಆಗಿ ಸ್ಮಾಲ್ ಸ್ಕೇಲ್ ಅಲ್ಲಿ, ಮೀಡಿಯಂ ಸ್ಕೇಲ್ ಅಲ್ಲಿ, ಲಾರ್ಜ್ ಸ್ಕೇಲ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳಿದೀನಿ. ಇವಾಗ ನೀವು ಮಾಡಿರುವಂತ ಇನ್ವೆಸ್ಟ್ಮೆಂಟ್ ನ ಏನೇಂದ್ರ ಮೇಲೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಮಷಿನರಿ ಮೇಲೆ. ನೀವು ಮಾಡುವಂತ ಇನ್ವೆಸ್ಟ್ಮೆಂಟ್ ಮೇಯ್ನು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಷಿನರಿ ಮೇಲೆ ಯೂಸ್ ಮಾಡಬೇಕು. ಯಾಕಂದ್ರೆ ಈ ಬಿಸ್ನೆಸ್ಗೆ ಮಷಿನ್ಗಳೇ ಮೇಯ್ನು. ಮಷಿನ್ಗಳಿಂದನೇ ಈ ಪ್ಲಾಸ್ಟಿಕ್ ಬ್ಯಾಗು ರೆಡಿ ಆಗೋದು. ಎರಡನೇದಾಗಿ ರಾ ಮೆಟೀರಿಯಲ್ಸ್. ಮಷಿನ್ ಏನೋ ಇದೆ, ಆದ್ರೆ ಅದರಿಂದ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗು ರೆಡಿ ಆಗಲ್ಲ. ಇದಕ್ಕೆ ಸ್ವಲ್ಪ ರಾ ಮೆಟೀರಿಯಲ್ಸ್ ಬೇಕು. ಅದೇ ಅವಾಗಲೇ ಹೇಳಿದ್ನಲ್ಲ, ಕಂಪೋಸ್ಟೇಬಲ್ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಬೇಕಾಗುತ್ತೆ ಅಂತ. ಅಂಡ್ ಕಂಪೋಸ್ಟೇಬಲ್ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ಗೆ ಕಾಸ್ಟ್ ಕೂಡ ಡಿಫರ್ ಆಗುತ್ತೆ. ನೀವು ಯಾವ ಟೈಪ್ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ನ ಯೂಸ್ ಮಾಡ್ತೀರಾ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಮೂರನೇದಾಗಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಮಷಿನ್ ಇದೆ, ರಾ ಮೆಟೀರಿಯಲ್ಸ್ ಇದೆ, ಅದನ್ನ ಕರೆಕ್ಟ್ ಆಗಿ ಸೆಟಪ್ ಮಾಡಕ್ಕೆ ಒಂದು ಜಾಗ ಬೇಕು. ಅದಕ್ಕೋಸ್ಕರ ಒಂದು ಲ್ಯಾಂಡ್, ಬಿಲ್ಡಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಲೇಬರ್. ಮಷಿನ್ ಇದೆ, ರಾ ಮೆಟೀರಿಯಲ್ಸ್ ಇದೆ, ಲ್ಯಾಂಡ್ ಇದೆ, ಬಿಲ್ಡಿಂಗ್ ಇದೆ, ಬಟ್ ಅದನ್ನ ಮಷಿನ್ ನ ಆಪರೇಟ್ ಮಾಡಿ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಇಂದ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ನ ರೆಡಿ ಮಾಡಕ್ಕೆ ಲೇಬರ್ಗಳು ತುಂಬಾ ಇಂಪಾರ್ಟೆಂಟ್. ಸೊ ಇವ್ರಗಳ ಮೇಲೂ ನಮ್ಮ ಇನ್ವೆಸ್ಟ್ಮೆಂಟ್ ನಿಂತಿರುತ್ತೆ. ಇನ್ವೆಸ್ಟ್ಮೆಂಟ್ ನ ರೆಡಿ ಮಾಡ್ಕೋಬೇಕಾದ್ರೇನೆ ಒಳ್ಳೆ ಲೇಬರ್ಗಳನ್ನ ಹೈರ್ ಮಾಡಕ್ಕೆ ಅವ್ರಿಗೋಸ್ಕರ ಸ್ಪೆಸಿಫಿಕ್ ಸ್ಯಾಲರಿನ ರೆಡಿ ಮಾಡಿ ಇಟ್ಕೋಬೇಕು. ಅಂಡ್ ಕೊನೆಯದಾಗಿ ಲೈಸೆನ್ಸ್ ಅಂಡ್ ಪರ್ಮಿಷನ್. ಗೌರ್ಮೆಂಟ್ ಇಂದ ಕೆಲವೊಂದು ಡಾಕ್ಯುಮೆಂಟೇಶನ್ ತಗೋಬೇಕಾಗುತ್ತೆ. ತುಂಬಾ ಲೈಸೆನ್ಸ್ ಗಳು, ಪರ್ಮಿಷನ್ ಗಳು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಮುಂಚೆನೆ ತಗೋಬೇಕು. ಅಂಡ್ ಈ ಲೈಸೆನ್ಸ್ ನ, ಪರ್ಮಿಷನ್ ನ ತಗೊಳಕ್ ಕೂಡ ದುಡ್ಡು ಖರ್ಚಾಗುತ್ತೆ. ಅಂಡ್ ನೀವು ಈ ಬಿಸ್ನೆಸ್ ನ ಸ್ಮಾಲ್ ಸ್ಕೇಲ್ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ರೆ ನಿಮ್ಗೆ 900 ಸ್ಕ್ವೇರ್ ಫೀಟ್ ಜಾಗ ಇದ್ರೆ ಸಾಕು. ನೀವು ಈಸಿಯಾಗಿ ಸ್ಮಾಲ್ ಸ್ಕೇಲ್ ಅಲ್ಲಿ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಅಂಡ್ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ 40 ಕಿಲೋವಾಟ್ ಇಂದ 50 ಕಿಲೋವಾಟ್ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಜೊತೆಗೆ 8 ರಿಂದ 9 ಮ್ಯಾನ್ ಪವರ್ ಕೂಡ ಬೇಕಾಗುತ್ತೆ. ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂತೀರೆ ನೀವು ಮುಖ್ಯವಾಗಿ ಈ 5 ಲೈಸೆನ್ಸ್ ನ ತಗೋಬೇಕು. ಮೊದಲನೇದಾಗಿ GST ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಎರಡನೇದಾಗಿ EPR ನ ರಿಜಿಸ್ಟರ್ ಮಾಡ್ಕೋಬೇಕು. ಮೂರನೇದಾಗಿ ಉದ್ಯೋಗ ಆಧಾರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಾಲ್ಕನೇದಾಗಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ರಿಜಿಸ್ಟರ್ ಮಾಡ್ಕೋಬೇಕು. ಐದನೇದಾಗಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಸರ್ಟಿಫಿಕೇಟ್ ರಿಜಿಸ್ಟರ್ ಮಾಡ್ಕೋಬೇಕು. ನೀವು ರೆಡಿ ಮಾಡುವಂತ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ನೀವು ಎಲ್ಲೆಲ್ಲ ಸೇಲ್ ಮಾಡಬಹುದು ಅಂದ್ರೆ ನೀವು ಇದನ್ನ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ವೇಸ್ಟ್ ಡಿಸ್ಪೋಸಲ್, ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕಡೆ ನಿಮ್ಮ ಪ್ಲಾಸ್ಟಿಕ್ ಬ್ಯಾಗ್ ನ ಸೇಲ್ ಮಾಡಬಹುದು. ಅಂಡ್ ಕೊನೆಯದಾಗಿ ಮುಖ್ಯವಾಗಿ ನಾವು ಏನೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಅಂತೀರಿ ನಾವು ಡಿಪೆಂಡ್ ಆಗೋದು ಪ್ರಾಫಿಟ್ ಮೇಲೆ. ನೀವು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಬಿಸ್ನೆಸ್ ಅಲ್ಲಿ ಎಷ್ಟು ಪ್ರಾಫಿಟ್ ಮಾಡಬಹುದು ಅಂದ್ರೆ ಈಗ ಆವರೇಜ್ ಆಗಿ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಪ್ರೈಸ್ 50 ರೂಪಾಯಿ ಪರ್ ಕೆಜಿ ಇದೆ. ನಿಮ್ಮ ಪ್ರೊಡಕ್ಷನ್ ವ್ಯಾಲ್ಯೂ 1000 kg ಪರ್ ಡೇ ಅನ್ಕೊಳ್ಳಿ. ಇದರಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ 30 ರೂಪಾಯಿ ಪರ್ ಕೆಜಿ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 10 ರೂಪಾಯಿ ಪರ್ ಕೆಜಿ, ಓವರ್ ಹೆಡ್ ಕಾಸ್ಟ್ 5 ರೂಪಾಯಿ ಪರ್ ಕೆಜಿ ಅನ್ಕೊಳ್ಳಿ. ನಿಮ್ಗೆ ಡೈಲಿ ರೆವಿನ್ಯೂ ಎಷ್ಟು ಬರುತ್ತೆ ಅಂದ್ರೆ 50 kg ಇಂಟು 1000 ಅಂದ್ರೆ 50,000 ರೂಪಾಯಿ ನಿಮ್ಗೆ ಒಂದು ದಿನಕ್ಕೆ ರೆವಿನ್ಯೂ ಬರುತ್ತೆ. ಇದರಲ್ಲಿ ನಿಮ್ಗೆ ರಾ ಮೆಟೀರಿಯಲ್ ಕಾಸ್ಟ್, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಓವರ್ ಹೆಡ್ ಕಾಸ್ಟ್ ಎಲ್ಲಾನು 45,000 ಆಗುತ್ತೆ. ಇವೆಲ್ಲಾನು ರಿಮೂವ್ ಮಾಡಿದ್ರೆ ನಿಮ್ಗೆ ಪರ್ ಡೇಗೆ 5,000 ಪ್ರಾಫಿಟ್ ಬರುತ್ತೆ. ಒಂದು ದಿನಕ್ಕೆ 5,000 ಪ್ರಾಫಿಟ್ ಬರುತ್ತೆ ಅಂದ್ರೆ ಒಂದು ವರ್ಷಕ್ಕೆ ಅಂದ್ರೆ 300 ದಿನಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ 15 ಲಕ್ಷ ಪ್ರಾಫಿಟ್ ಬರುತ್ತೆ. ಈಗ ಗೊತ್ತಾಯ್ತಲ್ಲ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬ್ಯಾಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು, ಏನೇನೆಲ್ಲ ಲೈಸೆನ್ಸ್ ತಗೋಬೇಕು, ಪ್ರಾಫಿಟ್ ಎಷ್ಟು ಮಾಡ್ಬೋದು ಅಂತ. ನಾನು ಮೇಲೆ ಹೇಳಿರುವಂತ ಯಾವ್ದಾದ್ರು ಪಾಯಿಂಟ್ಗಳ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಕೋರ್ಸ್ಗಳು ಬೇಕು ಅಂದ್ರೆ ನೀವು ಫಸ್ಟ್ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. ಅಲ್ಲಿ ನಿಮ್ಗೆ ತುಂಬಾ ಬಿಸ್ನೆಸ್ಗಳ ಬಗ್ಗೆ ತುಂಬಾ ಕೋರ್ಸ್ಗಳಿದೆ. ಅಲ್ಲಿ ಇರುವಂತ ಮೆಂಟರ್ಗಳು ನಿಮ್ಗೆ ಗೈಡ್ ಮಾಡ್ತಾರೆ. ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.